ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಏನಪ್ಪಾ ಅಂದ್ರೆ ನಾನು ನನ್ನ ಗೆಳೆಯ ಇಬ್ರು ಬಿರಿಯಾನಿ ಈಗ ಊಟ ಮಾಡೋಣ ಅಂತ ಬಂದು ನಾವು ಊಟ ಮಾಡಕ್ ಬಂದಾಗ ಇವ್ನ್ ನೋಡಿದ್ರೆ ನಾನು ಹಂದಿ ಮಾಡಿ ತಿನ್ಬೇಕು ಅಂತಾನೆ. ನಾನ್ ನೋಡಿದ್ರೆ ಬೆಳಕರ ಹಂದಿ ಮಾಡಿ ಇವತ್ತು ಏನೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಬಿರಿಯಾನಿ ತಗೊಂಡಿದೀನಿ. ಈಗ ಮಾತೆತ್ತಿರ ಹಂದಿ ಮಾಡು ಅಂತಾನೆ. ಅಣ್ಣ ಏನಪ್ಪ ಹಂದಿ ಮಾಡಿ ಟೇಸ್ಟ್ ಹೆಂಗಿದೆಯಾ ನೋಡಿ. ನಮ್ದು ಬಿರಿಯಾನಿ ಇವಂದು ಹಂದಿ ಮಾಡಿ ತಿನ್ಸಕ್ಕೋಸ್ಕರ 45 days ಅಲ್ಲಿ ಮಾಡ್ಬಿಟ್ಟು ಬಿರಿಯಾನಿ ಚಿಕನ್ ಏನದ 45 ದಿನದಲ್ಲಿ ಚಿಕನ್ ಬೇಳೆ ಆಗುತ್ತದೆ 2 kg 3 kg. ಇದು ಹಂಗಲ್ಲ, ಒಳ್ಳೆ ಎನರ್ಜಿಟಿಕ್ ಫುಡ್ ಇದು ಗೊತ್ತಾ? ಯಾವ್ದು ಹಂದಿ ಮಟನ್ ಎನರ್ಜೆಟಿಕ್ ಅಂತೆ. ಅದ್ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತಿಂದ್ರೆ ಹಂದಿ ಮಟನ್ ತಿನ್ಬೇಕು ಜೀವನದಲ್ಲಿ. ತಮ್ಮಣ್ಣಗೆ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ರುಚಿಕರವಾದ ಹಂದಿ ಮಾಡ್ಕೊಡ್ತಾರೆ. ಸಹಕರಿಸಿ ತಮ್ಮಣ್ಣ ಮುಂಚೆ ಬಿಸ್ನೆಸ್ ಆಗುತ್ತೆ. ಇಲ್ಲಿ ತಮ್ಮಣ್ಣ ಬಿಸ್ನೆಸ್ ಗೋಸ್ಕರ ಅಲ್ಲ, ನಮ್ಮ ಆರೋಗ್ಯಕ್ಕೋಸ್ಕರ ಅದಕ್ಕಿಂತ ಒಬ್ಬರ ಜೀವನ ಕಾಪಾಡ್ತಿದೀವಿ ನಾವು. ಅವ್ರಿಗಿಂತ ಜೀವನ ನಮ್ಮ ಆಸೆ ಜಾಸ್ತಿ. ನಮ್ಗೆ ಮತ್ತೆ ನಮಗೂ ಹೇಳಿ, ಮತ್ತೆ ನಮ್ಗೊಂದು ಬಿರಿಯಾನಿ ಹೇಳಿ, ಹಂದಿ ಬಣ್ಣ ಹೇಳಿವ ಹಂದಿ ಮಾಡಿ ತಿನ್ನಕಲ್ಲ ಅಂತ ಹೇಳ್ತಾರೆ. ಬಿರಿಯಾನಿ ನನಗೆ ಗುರುವಾರ ಮಠಕ್ಕೆ ಹೋಗ್ಬೇಕು ಅಂದ್ರು. ಇವತ್ತು ಒಂದು ಎಗ್ಗು, ಆಮೇಲೆ ಬಿರಿಯಾನಿ, ಆಮೇಲೆ ನನಗ್ ಬಂದಿಲ್ಲ ಕಬಾಬು. ನಾನ್ ತಂದ್ಬಿಟ್ಟೆದಪ್ಪ, ನೀ ಹೆಂಗಾರ ತಿಂದು ಅಂತ. ಈಗ ನಾವು ಪಕ್ಕದ ಬಾಟ್ಲಿ ನಮ್ದಲ್ಲ, ಇದ್ ನಮ್ದಲ್ಲ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಬೇರೆ ಬೆಳಗ್ಗೆ ಎಣ್ಣೆ ಗಿಣ್ಣೆ ಕುಡಿಬಾರ್ದು ಯಾವತ್ತುವೆ, ಆರೋಗ್ಯಕ್ಕೆ ಹಾನಿಕಾರ. ಮತ್ತೆ ಇನ್ನೇ ಸಮೇತ ಬಿರಿಯಾನಿ ತಿಂತೀನ ಹಾಕೋಣ ಸ್ವಲ್ಪ ಸೂಪರ್ ಇದೆ. ಏನಪ್ಪ ಒಳಗೆ ಸಿಕ್ಕದಲ್ಲಿ ತಮ್ಮಣ್ಣ ನೋಡೋ ತರ ಫೋರ್ಕ್ ಮಾಡುವಂತ ಹೋಟ್ಲ್ ಯಾವ್ದಿಲ್ಲ ಇಲ್ಲಿ, ಯಾವ್ದು ಇಲ್ಲ ಅಂತ ಇವ್ರ ಅನಿಸಿಕೆ. ನಾವೇ ತಿಂದಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ತಿನ್ಬೇಕು ಅನ್ಸಿದೆ. ಬಂದು ಟೇಸ್ಟ್ ಹೇಳೋಣ. ಮನೇಲಿ ಹೋಮ್ ಮಿನಿಸ್ಟರ್ ಪರ್ಮಿಷನ್ ತರಬೇಕು. ಯಾರು ಹೋಯ್ತವ್ರು ನಮ್ ತರ ಅಲ್ಲ. ಹೋಮ್ ಮಿನಿಸ್ಟರ್ ಪರ್ಮಿಷನ್ ಏನಿಲ್ಲ, ನಾವ್ ತಿಂದ್ ಬಂದ್ರೆ ಏನ್ ತಲೆ ಕೆಡ್ಸ್ಕೊಳಕ್ಲ. ಅಂದ್ರೆ ನಮ್ಗೆ ಇಷ್ಟ ಆಯ್ತಿಲ್ಲ. ಹೋಮ್ ಮಿನಿಸ್ಟರ್ ಮನೆಯಿಂದ ಹೊರಗೆ ಹಾಕ್ತಾರ ಅವ್ರನ್ನ. ಅಂತಿಂತ ಬಿರಿಯಾನಿ ತಕೊಟ್ರಿ, ಬಿರಿಯಾನಿ ಚೆನ್ನಾಗಿದೆ ಗಾಯ್ಸ್. ಆದ್ರೂ ಒಂದು ಥ್ಯಾಂಕ್ಸ್ ಹೇಳಿಲ್ಲ, ಆದ್ರೂ ಥ್ಯಾಂಕ್ಸ್ ಹೇಳಿಲ್ಲ. ಥ್ಯಾಂಕ್ಸ್ ದೊಡ್ಡದಾಯ್ತು. ನಮ್ ಜೊತೆ ನನಗೆ ಯಾರೋ ಒಬ್ರು ಪಾರ್ಟ್ನರ್ಗಳಪ್ಪ ಅಂತ ಬೇಜಾರಲ್ಲಿದ್ದೆ. ಅಲ್ಲಿ ಸಿಕ್ಕಿದಾಗ ನಾನು ಖುಷಿ ಕೊಡಿಸ್ತಿದ್ದೀನಿ ಅಷ್ಟೇ. ನಾನು ಕೊಡ್ಸ್ಕೊಳ್ಳೋದನ್ನ ಕೊಡ್ಲಿಲ್ಲ. ಹೋಟೆಲ್ ಹೋದಾಗ ಮಾಡಿರೋದು ಅನ್ನದಾನ ಒಂದ್ ಕಡೆ ಕೇಳಿದ್ ನೆನಪು. ಮಗನೇ ಕೊಡಿಸ್ತೀನಿ ನಾವು. ನಾವು ಹಂದಿ ಬಾರ್ ಕೊಡ್ಸಿದ್ದೀನಿ. ನಾನು ಹಂದಿ ಬಾರ್ ತಿನ್ಬೇಕು ಅನ್ನೋದು ಹಂದಿ ಬಾರ್ ತಿನ್ನಿಸ್ತಾ ಇದೀನಿ. ಇವನು ಇಲ್ಲ ಹಂದಿ ಬಾರ್ ನಾವು ಈಗ ಕೋಳಿ ತಿಂತಾ ಇದೀವಿ. ಇವ್ನು ಹಂದಿ ಬಾರ್ ತಿಂತಾನೆ, ಇವ್ನು ದುಡ್ಡು ನಾವು ಕೊಡ್ತಾ ಇದೀವಿ. ನಮ್ ದುಡ್ಡು ಏನ್ ಚೇಂಜ್ ಇಲ್ಲ ಅಂದ್ರೆ ಇವ್ನು ದುಡ್ಡು ಕೊಟ್ಟವನೆ. कौन है ये लोग, कहाँ से आते हैं? ಗಾಯ್ಸ್ ನಾನು ಕೊಡ್ತೀನಿ ಅಂದ್ರೆ ಕೇಳಿಲ್ಲ. ಹಣೆ ಬರಕ್ಕೆ ಇವ್ರು ದೊಡ್ಡ ನೋಡ್ ತೆಗೆದು ಕೊಡ್ತಾರೆ. ಬೇಕು ಅಂತ 5 ರೂಪಾಯಿ ನೋಟ್ ಕೊಡ್ತಾರೆ. ಪಾಪ ಅವ್ರಿಗೆ ಬೆಳಗಿಂದ 5 ರೂಪಾಯಿ ವ್ಯಾಪಾರ ಆಗಿರುತ್ತೆ ಇಲ್ವೋ. ಅವಾಗ ಏನ್ ಮಾಡೋದು, ನಾವು ನೋಡ್ಬೇಕಲ್ಲ. ಹಂಗಾಗಿ ಹೋಗ್ಲಿ ಅಂತ ಒಂದ್ 5 ರೂಪಾಯಿ ಚೇಂಜ್ ಇಲ್ವಲ್ಲ ಅನ್ನೋ ಕಾರಣಕ್ಕೆ ನಾನು ಕೊಟ್ಟೆ. ಅಲ್ಲ ರಿಕವರಿ ಮಾಡ್ತೀವಿ ಒಂದ್ ಕಡೆ. ನವೀನ್ ಇವರು ಬಂದು ಇಂಜಿನಿಯರ್. ಯಾವ ಇಂಜಿನಿಯರ್ ನೀವು? ಸಿವಿಲ್ ಇಂಜಿನಿಯರ್. ಏನಾದ್ರು ಪ್ಲಾನು, ಆಮೇಲೆ ಲೋನು ಏನಾದ್ರು ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕ್ತಿವಿ, ಕಾಂಟ್ಯಾಕ್ಟ್ ಮಾಡಿ. ಇವ್ರೇನ ಮಾಡೋದು ಭೂಮಿ ಪುತ್ರ. ಗಾಯ್ಸ್ ಅಲ್ಲಿಗೆ ಬರುವಾಗ ಒಂದ್ 4 kg ಹಂದಿ ಮಟನ್ ತಗೋಬರ ಕೇಳಿ. ಬಾಯ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮಾತಿದ್ರು ಹಂದಿ ಬೇಡ ಅಂತ ಹೇಳ್ತಾರೆ. ಒಂದು 78 kg 78 kg ಇದೀವಿ. ಹಂದಿ ಬಾಡ್ತಿಯಿಂದ 55 kg ಅವನೇ. ಇವ್ರಿಗೂ ವ್ಯತ್ಯಾಸ ಹೇಳಿ. ಏನಾದ್ರು ಹೋಟ್ಲ ತಿಂದ್ರೆ ಚೆನ್ನಾಗಿರ್ತದೆ. ಹೇಳ ಏನೋ ಹೇಳ್ತಿದ್ದ ಅಣ್ಣ, ಬೈತೀನಿ ಅಂದ್ಬಿಟ್ಟು ಅಲ್ಲಿತ್ತವ್ರೆ. ಆಯ್ತು ತಿರುಗ್ಲ ಇಲ್ಲಿ. ಓಯ್
ಬೇಗ ಬೇಕು ಅಂದ್ಬಿಟ್ಟು ಹೋಗಿ ಅಲ್ಲಿ ನಿಂತಿದೆಯಲ್ಲ ಹಿಂಗೆ ಇರ್ತದೆ ನೋಟ್ಟು ಕಾಲ. ಹಾಂ ನೋಡಿಲ್ಲಿ ನಮ್ಮ ಹಾಸನ, ನಮ್ಮ ಮದರ್ ಪ್ರಾಮಿಸು, ನಮ್ಮ ಹಾಸನದವ್ರವರು. ನೋಡಿಲ್ಲಿ ನಮ್ಮ ಡಾಲಿಯವರು, ಡಾಲಿ ಧನಂಜಯ್ ಅಲ್ಲೇ ಕೆಳಗಡೆ ಗೊತ್ತಿಲ್ವ ಅಲ್ಲಿ ಫಸ್ಟಲ್ಲಿ? ಹಾಂ ಅವರೇ. ಪಿಕ್ಚರ್ಗೆ ಹೋಗ್ಬೇಕು. ಒಂದು ಪಿಕ್ಚರ್ ನೋಡ್ಲಿಕ್ಕೆ ಸತ್ಯ. ಹಾಂ ಇವತ್ತಿಲ್ಲ, ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು. ಹಾಂ ಹಾಂ ಸಂಜೆ 7 ಗಂಟೆ ಶೋ ಹೋಗೋಣ. ಹಾಂ ನೋಡೋಣ, ಏನಾರು ಮಾಡ್ತಾ ಬರೋ ಸುಳ್ಳು ಹೇಳ್ತಾ ಒಂದು ಕರ್ಕೊ ಹೋಗಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬರೀ ಸುಳ್ಳು. ನಮ್ಮ ಒಂದು ಈಗ ಏನಪ್ಪ ಅಂದರೆ, ಈಗ ಎದುರ್ಸೋಕ್ಕೆ ಒಂದು ಕ್ಯಾಮ್ರಾ ಆದ್ರೆ ಸಾಕು, ಒಬ್ಬರು ಎದುರ್ಸೋಕ್ಕೆ. ಇನ್ನೇನು ಬೇಡ. ಹಾಂ ನಮ್ಮ ಮಹೇಂದ್ರಶ್ ಅವರು ಮ್ಯಾನೇಜರು ಓಡಾಡ್ತಾವನೆ ಅಲ್ಗೂ ಮಗ ತೋರ್ಸೋಕೆ ಎದ್ರಕೊಂಡು. ಭಯ, ಕ್ಯಾಮ್ರಾ ಅಂದರೆ ಭಯ. ಬರ್ರಿ ಬಾವುದು ಹೋನ. ಇರಲಿ